TV20 ಕನ್ನಡ ವಾಹಿನಿಗೆ ಸ್ವಾಗತ. ಕಾಲೇಜು ಹಾಗೂ ಹೈಸ್ಕೂಲ್ಗೆ ಹೋಗೋ ನೂರಾರು ವಿದ್ಯಾರ್ಥಿಗಳು ಬಸ್ ಹತ್ತಿಕೊಂಡು ಸರ್ಕಸ್ ಮಾಡ್ತಾ ಇರೋ ಹುಡುಗರು, ಜೀವ ಕೈಯಲ್ಲಿ ಹಿಡಿದು ಬಾಗಿಲಿಗೆ ಜೋತು ಬಿದ್ದ ಹೋಗ್ತಾ ಇರೋ ವಿದ್ಯಾರ್ಥಿನಿಯರು. ದಾವಣಗೆರೆ ಮತ್ತು ಶಿವಮೊಗ್ಗ ಗಡಿ ಭಾಗದಲ್ಲಿ ಇರುವ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಹಳ್ಳಿಗಳ ವಿದ್ಯಾರ್ಥಿಗಳ ಪಾಡು ಪ್ರತಿದಿನ ಸಾಸ್ವೆಹಳ್ಳಿಯಿಂದ ಆನೆವೇರಿ ಹೊಳಲೂರು ಮಾರ್ಗವಾಗಿ ಶಿವಮೊಗ್ಗಕ್ಕೆ ಹೋಗುವ ಬಸ್ಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪ್ರಯಾಣ ಮಾಡ್ತಾರೆ. ಪ್ರತಿದಿನ ಬಸ್ನಲ್ಲಿ ನಿಲ್ಲೋದಕ್ಕೂ ಕೂಡ ಜಾಗ ಇಲ್ಲದೆ ಪರದಾಡುವ ಸ್ಥಿತಿ ಈ ವಿದ್ಯಾರ್ಥಿಗಳದ್ದಾಗಿದೆ. ವಿದ್ಯಾರ್ಥಿನಿಯರು ಬಸ್ ಬಾಗಿಲಿನಲ್ಲಿ ನೇತಾಡುತ್ತಾ ಹೋಗುವ ದೃಶ್ಯ ನಿಜಕ್ಕೂ ನಾಗರಿಕ ಸಮಾಜ ಅಲ್ಲದೆ ರಾಜ್ಯ ಸರ್ಕಾರವು ತಲೆ ತಗ್ಗಿಸುವಂತಿದೆ. ಬಸ್ ರಶ್ ಆಗುವ ಪರಿಣಾಮ ಸಾಕಷ್ಟು ಅನಾಹುತ ಕೂಡ ಸಂಭವಿಸಿದೆ. ಹೊನ್ನಾಳಿ ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ ಬಸ್ ಹೊರಟ ಸಮಯದಲ್ಲಿ ಆಯತಪ್ಪಿ ವಿದ್ಯಾರ್ಥಿಗಳು ಬಿದ್ದಿದ್ದಾರೆ. ಇದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಾರಿಗೆ ಬಸ್ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಏನು ಸಮಸ್ಯೆ ಅಂದ್ರೆ ನಮಗೆ ಬಸ್ಸು ಕರೆಕ್ಟ್ ಟೈಮಿಗೆ ಬರೋಲ್ಲ, ಬಂದ್ರೂ ಜನ ಹತ್ತಿಸ್ಕೊಳಲ್ಲ. ಫುಲ್ ರಶ್ ಆಗಿರ್ತದೆ ಬಸ್ಸು. ಒಂದು 20-30 ಜನ ಡೋರಲ್ಲೇ ನಿಂತಿರ್ತಾರೆ. ಡೈಲಿ 10-15 ಜನ ಬಸ್ ಸ್ಟ್ಯಾಂಡಲ್ಲೇ ಉಳ್ಕೊಂಡು ಹೋಗಿರ್ತಾರೆ. ಕಾಲೇಜಿಗೆ ಯಾರು ಪ್ರಾಪರಾಗಿ ಹೋಗೋಕ್ಕಾಗ್ತಿಲ್ಲ. KSRTC ಡಿಪೋಗೆ, ಹೊನ್ನಾಳಿ ಡಿಪೋಗೆ ಇಲ್ಲಿಗಾಗಲೇ 5-6 ಸರಿ ಎಲ್ಲ ಲೆಟ್ರೆಲ್ಲ ಕೊಟ್ಟಿದ್ದೀವಿ, ಸೈನ್ ಮಾಡಿಸಿ. ಯಾರು ಇನ್ನೂ ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ಇವತ್ತು ಹಿಂಗೆಲ್ಲ ಸ್ಟ್ರೈಕ್ ಮಾಡಿದ್ದಕ್ಕೆ ಬಸ್ ಬಿಡ್ತೀವಿ ಅಂತಂದಿದ್ದಾರೆ. ಇನ್ನೂ ಅದ್ರ ಬಗ್ಗೆ ಏನೋ ಅವರು ಕರೆಕ್ಟಾಗಿ ಮನವಿ ಏನು ಅಲ್ಲ. ಇವತ್ತು ಬೆಳಿಗ್ಗೆ ಪ್ರತಿಭಟನೆ ನೀವು ಮಾಡ್ಲಿಕ್ಕೆ ಕಾರಣ? ಬಸ್ಸಿಂದ ಹುಡುಗರು ಬಿದ್ರು. ಈಗ ಬೆಂಗಳೂರು ಬಸ್ಸಿಂದ ಹುಡುಗರು ಬಿದ್ರು, ನಾನು ಬಿದ್ದೆ ಬಸ್ಸಿಂದ. ಅದಕ್ಕೆ ಬಸ್ಸು ಹಚ್ಲಿಲ್ಲ, ಅವ್ನು ಹಂಗೆ ನಿಲ್ಸಲಿಲ್ಲ, ಹಂಗೆ ಹೋದ. ಅದಕ್ಕೆ ಬಸ್ ಎಲ್ಲ ನಿಲ್ಸಿ ಪ್ರತಿಭಟನೆ ಮಾಡಿದ್ವಿ. ಅದೇ ಈಗ ಏನೋ ಬೆಳಿಗ್ಗೆ ಎಲ್ಲ ಏಕಕಾಲದ ಬಸ್ ಬರ್ತವೆ ಅನ್ನೋ ವಿಚಾರ ಬಂತು. ಒಂದೇ ಟೈಮಲ್ಲಿ ಒಂದೇ ಟೈಮಿಗೆ 2-3 ಬಸ್ ಬರ್ತವೆ. ಹಿಂದೆ 1 ಗಂಟೆ 2 ಗಂಟೆ ಹುಡುಗರು ಕಾಯ್ಬೇಕು. ಯಾರಿಗೂ ಬಸ್ ಇರಲ್ಲ ಕರೆಕ್ಟ್ ಆಗಿ. ಅಂದ್ರೆ ಸರಿಯಾದ ಸಮಯಕ್ಕೆ ಬೆಳಿಗ್ಗೆ ಟೈಮಲ್ಲಿ ಬಸ್ ಬರಲ್ಲ. ಬಂದ್ರು ಫುಲ್ ರಶ್ ಆಗಿರ್ತವೆ, ಆಗಲ್ಲ. ಅದೇ ಹಿಂದೆ ಸಾಸ್ವಳ್ಳಿಯಿಂದಾನೇ ಫುಲ್ ರಶ್ ಬಂದಿರ್ತಾವ ಹುಡುಗ ಬಸ್. ಇಲ್ಲಿಂದ ಮತ್ತೆ ಅನ್ಗೋಡಿ, ಆನ್ವೇರಿ ಅಲ್ಲಿ ಯಾರಿಗೂ ಹುಡುಗರಿಗೆ ಹಚ್ಚೋದೇ ಇಲ್ಲ, ಹಂಗೆ ಹೋಗ್ತಾರೆ. ನಿಮ್ ಬೇಡಿಕೆ ಏನು ಅಂತ? ಬೇಡಿಕೆ ಬಸ್ ಬೇಕು, ಎಕ್ಸ್ಟ್ರಾ ಬಸ್ ಬೇಕು, ಪ್ರಾಪರ್ ಟೈಮಿಗೆ ಬಸ್ ಬಿಡ್ಬೇಕು ಅಂತ ಕೇಳ್ತಿರೋದು. ಆ ಕಡೆಯಿಂದ ಬರೋಕ್ಕೂ ಬಸ್ ಬೇಕು. ಮತ್ತೆ ಇನ್ನೊಂದೇನಂದ್ರೆ ಅವರಿಗೆ ಬಸ್ ಇಲ್ಲ ಅಂತಿದ್ರೆ ಆನ್ವೇರಲ್ಲಿರೋ ಬಸ್ನೇ ಸಾಸುಳ್ಳಿ ಎಕ್ಸ್ಟೆಂಡ್ ಮಾಡಬೇಕು ಅಂತ ಮನವಿ ಕೊಟ್ಟಿದ್ದೀವಿ. ಕೇಳಿದ್ರೆ ಡಿಪೋ ಬೇರೆ ಆಗುತ್ತೆ, ನಾವೇನ್ ಮಾಡೋಣ, ನಾವ್ ಹೇಳಿದ್ವ ಸ್ಟ್ರೈಕ್ ಮಾಡಕ್ಕೆ ಅಂತ ಡಿಪೋ ಮ್ಯಾನೇಜರ್ ಹೇಳಿದ್ರು. ಬೆಳಗ್ಗೆಯಿಂದ ಅಷ್ಟು ಹೇಳಿದ್ವಿ. 9 ಗಂಟೆಗೆ ಫೋನ್ ಮಾಡಿದ್ರು ಮಧ್ಯಾಹ್ನ 2 ಗಂಟೆಗೆ ಬಂದಿದ್ದಾರೆ. ಹುಡುಗರು ಊಟ ಮಾಡಿಲ್ಲ, ಏನಿಲ್ಲ, ಇಲ್ಲೇ ಇದ್ದಾರೆ. ಕಾಲೇಜಿಗೆ ಹೋಗೋ ಹುಡುಗರೆಲ್ಲ ಏನೋ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.